and bells. ಅರೆ ಅಣ್ಣ, ಇದು ಸಖತ್ ಟೇಸ್ಟಿಯಾಗಿದೆ ಮಗ. ಬೆಕ್ಕಿನ ರಕ್ತಕ್ಕಿಂತಲೂ ರುಚಿಯಾಗಿದೆ. ಇದನ್ನ ಕುಡಿದ ಮೇಲೆ ನಾನು ಬೆಕ್ಕಿನ ರಕ್ತ ಮುಟ್ಟಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಬರಿಗೈಲಿ ಇದೆಲ್ಲ ಸಿಗುತ್ತೆ ಅಂದ್ಮೇಲೆ ಈ ಇಲಿ ಬೆಕ್ಕುಗಳನ್ನ ಹಿಡಿದು ತಿನ್ನೋ ಅವಶ್ಯಕತೆ ಏನಿದೆ? ಅದರಲ್ಲೂ ಆ ಪ್ರಾಣಿಗಳ ಶಾಪ ಬೇರೆ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ನಾನೀಗ ಫುಲ್ ವೆಜಿಟೇರಿಯನ್. ಅಹಿಂಸೆ ಪರಮೋ ಧರ್ಮ ಅಂದ್ಹಾಗೆ. ಸೀಟಣ್ಣ ಹೇಳಿದ್ರು ಅಹಿಂಸೆ ಅಂತ ಅಂದಮೇಲೆ ಫಿನಿಶ್. ನಾವು ಕೂಡ ಅಣ್ಣನ ಜೊತೆ ಇರ್ತೀವಿ. ಕಾನ್ಹಾಪುರ ಒಂದು ದಟ್ಟವಾದ ಅರಣ್ಯವಾಗಿತ್ತು. ಅಲ್ಲಿ ಸಿಂಹ, ಹುಲಿ, ಚಿರತೆ ಮತ್ತು ನರಿಗಳಂತಹ ಎಲ್ಲಾ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಅರಣ್ಯದ ಗಡಿಗೆ ಹೊಂದಿಕೊಂಡಂತೆ ಮೊದಲು ಒಂದೆರಡು ಸಣ್ಣ ಹಳ್ಳಿಗಳಿದ್ದವು. ಆದರೆ ಈಗ ನಿಧಾನವಾಗಿ ಕಾಡಿನ ಹತ್ತಿರದ ಹಳ್ಳಿಗಳಲ್ಲಿ ನಗರದ ಗಾಳಿ ಬೀಸಲಾರಂಭಿಸಿತ್ತು. ಹಳ್ಳಿಯ ಜನರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಎಲ್ಲವೂ ವೇಗವಾಗಿ ಬದಲಾಗುತ್ತಿತ್ತು. ಈಗ ಮೋನು ಮಂಗಣ್ಣ, ಬಹಳ ದಿನಗಳ ನಂತರ ಕಾಣಿಸ್ತಾ ಇದೆಯಲ್ಲಪ್ಪ. ಕಾಡಿನಲ್ಲಿ ನಿನ್ನ ಹೆಸರೇ ಕೇಳಿಸ್ತಾ ಇಲ್ಲ. ಈಗ ಎಲ್ಲ ಸರಿ ಇದೆಯಲ್ಲ? ಹೌದು ಸೀಟು ಅಣ್ಣ, ಎಲ್ಲ ಆರಾಮಾಗಿದೆ. ನಾನು ಬಹಳ ದಿನಗಳ ನಂತರ ಬಂದಿದ್ದೀನಿ ಅಲ್ವಾ, ಅದಕ್ಕೆ ನಿಮ್ಗೆ ಕಂಡಿಲ್ಲ. ಬಹಳ ದಿನದ ನಂತರ ಬಂದಿದ್ದೀಯಾ ಅಂದೆ? ಎಲ್ಲಿಗೆ ಹೋಗಿದ್ದೆ ಮಗ? ಅರೆ ಸೀಟಣ್ಣ, ನಿಮ್ಗೆ ಗೊತ್ತೇ ಇದೆ ನನ್ನ ಹೆಸರು ಮೋನು ಅಂತ. ನಾನು ಒಮ್ಮೆ ಕಮಿಟ್ಮೆಂಟ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಇನ್ನು ನನ್ನ ಮಾತು ನಾನೇ ಕೇಳದಿದ್ಮೇಲೆ ಈ ಶೇರ್ ಸಿಂಗ್ ಮಾತು ಕೇಳ್ತೀನಾ? ಅದಕ್ಕೆ ನಮಗೂ ಅವನಿಗೂ ಯಾವಾಗ್ಲೂ ಛತ್ತೀಸ್ಕ ಆ ಕಡ. ಅಲ್ಲಪ್ಪ, ಈ ತರದ ಕಮಿಟ್ಮೆಂಟ್ ಮಾಡೋದಾದ್ರೂ ಯಾಕೆ? ಆಮೇಲೆ ಶೇರ್ ಸಿಂಗ್ ಕಣ್ಣಿಗೆ ಬೀಳೋದು ಯಾಕೆ? ಕಾಡಿನ ಕಾನೂನು ನಿನಗೆ ಗೊತ್ತಿಲ್ವೇ? ಅಣ್ಣ ಹೋಗ್ಲಿ ಬಿಡು, ಈ ಕಾಡು ಮತ್ತು ಇಲ್ಲಿನ ಹಳೆಯ ಕಾನೂನು. ಇದು ಒಂದು ಬದುಕೇ ಮಗ. ನಮಗ್ ಬೇಕಿರೋದು ಒಂದು ಬಿಂದಾಸ್ ಲೈಫ್ ಸ್ಟೈಲ್. ನಮಗ್ ಬೇಕಾದ ಹಾಗೆ ಲೈಫ್ ಇರಬೇಕು, ಅರ್ಥ ಆಯ್ತಾ? ಸರಿ ಬಿಡು, ಈಗ ಎಲ್ಲಿರ್ತೀಯ ಅಂತ ಹೇಳು. ಆಮೇಲೆ ಇದೇನ್ ನಿನ್ನ ಅವತಾರ? ಕಣ್ಣಿಗೆ ಈ ಕಪ್ಪು ಕನ್ನಡಕ ಯಾಕೆ ಹಾಕಿದ್ಯಾ? ನಾನು ಸಿಟಿಯಲ್ಲಿ ಒಂದು ಹೋಟೆಲ್ ಹೊರಗಡೆ ಇರೋ ಬೇವು ಮರದ ಮೇಲೆ ಆರಾಮಾಗಿರ್ತೀನಿ. ದಿನ ಪೂರ್ತಿ ಜನ ಅಲ್ಲಿಗೆ ಊಟಕ್ಕೆ ಬರ್ತಾರೆ. ಸಂಜೆ ಹೋಟೆಲ್ನವರು ಉಳ್ದಿರೋ ಊಟನ ಕಸದ ತೊಟ್ಟಿಗೆ ಹಾಕ್ತಾರೆ. ಎಲ್ರೂ ಹೋದ್ಮೇಲೆ ನಾನು ಆರಾಮಾಗಿ ಅದನ್ನು ತಗೊಂಡು ಪಿಜ್ಜಾ, ಪಾಸ್ತಾ ತಿಂತೀನಿ. ಆಮೇಲೆ ಈ ಕಪ್ಪು ಕನ್ನಡಕ ಸ್ಟೈಲ್ಗೆ ಹಾಕಿರೋದು. ನೀವು ಕಾಡು ಪ್ರಾಣಿಗಳು, ನಿಮ್ಗೆ ಈ ಸ್ಟೈಲ್ ಎಲ್ಲ ಏನ್ ಗೊತ್ತು? ನಾನೀಗ ಕಾಡು ಮಂಗ ಅಲ್ಲ, ಸಿಟಿ ಸ್ಟೈಲಿಶ್ ಮಂಗ. ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲೇಬೇಕಲ್ವಾ? ಏನ್ ಹೇಳ್ತಾ ಇದೀಯ ಮಗ? ಇತ್ತೀಚೆಗೆ ಇಂಗ್ಲಿಷ್ ಊಟ ಮಾಡೋಕ್ ಶುರು ಮಾಡಿದ್ಯಾ? ನಿನ್ನ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಮತ್ತೆ ಇನ್ನೇನು, ಇಲ್ಲಿ ಕಾಡಿನಲ್ಲಿದ್ರೆ ಇಡೀ ದಿನ ಹೊಟ್ಟೆ ತುಂಬಿಸಿಕೊಳ್ಳೋ ಚಿಂತೆ ಮಾಡಬೇಕಿತ್ತು. ಯಾವಾಗಲೂ ಶಿಕಾರಿ ಬಗ್ಗೆ ಯೋಚಿಸ್ಬೇಕಿತ್ತು. ಆಮೇಲೆ ಶೇರ್ ಸಿಂಗ್ ಭಯ ಬೇರೆ. ನಾನು ಹೇಳ್ತಿರೋದು ಸುಳ್ಳ ಅಣ್ಣ? ಮಾತು ಮಾತ್ರ ನಿಜಪ್ಪ. ಯಾವಾಗ್ಲೂ ಇದೇ ಚಿಂತೆ ನಮಗೆ. ಶಿಕಾರಿ ಸಿಗಲಿಲ್ಲ ಅಂದ್ರೆ ಹಸಿವಿನಿಂದ ಮಲಗಬೇಕು. ಒಂದು ವೇಳೆ ಮಲಗಿದ್ರೆ ನಾವು ಬೇರೆ ಯಾವುದೋ ಪ್ರಾಣಿಗೆ ಶಿಕಾರಿ ಆಗ್ತೀವಿ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆದಲ್ಲ ಇಲ್ಲಿ. ಅದೇ ನೋಡಿ ವಿಷಯ. ಈಗ ನಾನು ಇಡೀ ದಿನ ಮಜಾ ಮಾಡ್ತೀನಿ, ಆಮೇಲೆ ರಾತ್ರಿ ರಾಜನ ತರಹ ಡಿನ್ನರ್ ಮಾಡಿ ಮಲಗ್ತೀನಿ. ಯಾವ ಚಿಂತೆಯೂ ಇಲ್ಲ. ಸಿಟಿಯಲ್ಲಿ ಸ್ಟ್ರಗಲ್ ಅನ್ನೋದೇ ಇಲ್ಲ. ಮೋನು ನಗರಕ್ಕೆ ಮರಳಿದ್ದನು. ಆದರೆ ಸೀಟುವಿನ ಮನಸ್ಸು ಮಾತ್ರ ಪದೇ ಪದೇ ಮೋನು ಹೇಳಿದ ಮಾತುಗಳ ಬಗ್ಗೆಯೇ ಯೋಚಿಸುತ್ತಿತ್ತು. ಏ ಮುನ್ನ, ಗುಡ್ಡು, ಇತ ಕೇಳಿ, ಹಸಿವಾಗ್ತಿದ್ಯಾ ನಿಮ್ಗೆ? ಸಖತ್ ಹಸಿವಾಗ್ತಿದೆ ಅಣ್ಣ. ಆದರೆ ಏನು ಮಾಡೋದು? ಇತ್ತೀಚೆಗೆ ಶಿಕಾರಿ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಸಣ್ಣ ಪ್ರಾಣಿಗಳು ಕೂಡ ಸಖತ್ ಸ್ಮಾರ್ಟ್ ಆಗಿಬಿಟ್ಟಿವೆ. ಎಷ್ಟೋ ದಿನದಿಂದ ಈ ಸಸಲಾನ ಹಿಡಿಯೋಕೆ ಕಾಯ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ನನ್ನ ಹತ್ತಿರ ಒಂದು ಐಡಿಯಾ ಇದೆ. ಬನ್ನಿ ನನ್ನ ಜೊತೆ. ಊಟಕ್ಕೆ ಏನಾದ್ರೂ ಜುಗಾರ್ ಮಾಡೋಣ. ರಾತ್ರಿ ಕತ್ತಲಾದ ಮೇಲೆ ಸೀಟು ತನ್ನ ಗೆಳೆಯರಾದ ಮುನ್ನಾ ಮತ್ತು ಗುಡ್ಡುವನ್ನು ಕರೆದುಕೊಂಡು ನಗರದ ಕಡೆಗೆ ಹೊರಡುತ್ತಾನೆ. ನನಗೆ ಸಖತ್ ಭಯ ಆಗ್ತಿದೆ ಅಣ್ಣ. ಮನುಷ್ಯರ ಹತ್ರ ಡೇಂಜರಸ್ ವೆಪನ್ಸ್ ಇರುತ್ತೆ ಅಂತ ಕೇಳಿದ್ದೀನಿ. ಯಾರಾದರೂ ನಮ್ಮನ್ನು ನೋಡಿದ್ರೆ? ನೀನು ಬಾಯಿ ಮುಚ್ಚು ಅಷ್ಟೇ. ಬಾಯಿಂದ ಶಬ್ದ ಮಾಡಬೇಡ. ಒಂದ್ ವೇಳೆ ಯಾರಾದ್ರೂ ನೋಡ್ಬಿಟ್ರೆ ತಲೆ ತಗ್ಗಿಸ್ಕೋ. ಅವರಿಗೆ ನೀನು ನಾಯಿ ಅಂತ ಅನ್ಸುತ್ತೆ. ಈಗ ಸುಮ್ಮನೆ ನಡೀತಾ ಇರು. ಈ ಪಟ್ಟಣದ ಜನ ಇದಾರಲ್ಲ,
ಅವರು ರಾತ್ರಿ ಹೊತ್ತು ಮನೆಯಲ್ಲಿ AC ಹಾಕೊಂಡು ಮಸ್ತಾಗಿ ಆರಾಮ ಮಾಡ್ತಾರೆ. ನಮ್ಮ ತರ ಕಾಡು ಪ್ರಾಣಿಗಳ ಹಾಗೆ ಬೇಟೆ ಹುಡುಕಿಕೊಂಡು ಅಷ್ಟೊತ್ತಲ್ಲಿ ಅವರು ಹೊರಬರೋದಿಲ್ಲ. ಸ್ವಲ್ಪ ಸಮಯದಲ್ಲಿ ಸೀಟು ನರಿ ಒಂದು ಮಾರುಕಟ್ಟೆಗೆ ತಲುಪಿತು. ಅಲ್ಲಿ ಅನೇಕ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿದ್ದವು. ಅವುಗಳ ಹೊರಗೆ ದೊಡ್ಡ ದೊಡ್ಡ ಕಸದ ತೊಟ್ಟಿಗಳನ್ನು ಇಡಲಾಗಿತ್ತು. ಏ ಅಣ್ಣ, ಘಮಘಮ ಅಂತ ಸಖತ್ ಸ್ಮೆಲ್ ಬರ್ತಿದೆ ಮಗ, ಬೇಗ ತೆಗಿರಿ ಡಸ್ಟ್ಬಿನ್ನ. ನನಗನ್ಸುತ್ತೆ ಮೋನು ಮಂಗ ಹೇಳಿರೋದು ಅಕ್ಷರಶಃ ಸತ್ಯ ಅಂತ. ಈ ಮನುಷ್ಯರ ಪಟ್ಟಣದಲ್ಲಿ ರೆಡಿಮೇಡ್ ಊಟ ಕಸದ ತೊಟ್ಟಿಯಲ್ಲಿ ಬಿದ್ದಿದೆ. ನಾವು ಅಲ್ಲಿ ಕಾಡಿನಲ್ಲಿ ಸುಮ್ಮನೆ ಕಷ್ಟಪಡ್ತಾ ಇದ್ದೀವಿ. ಏ ಗುಡ್ಡು, ಮುನ್ನ ನೋಡ್ತಾ ನಿಂತಿದ್ದೀರಾ? ಉರುಳಿಸಿ ಕಸದ ತೊಟ್ಟಿನ ಊಟನ ಎಳೆದು ಆಚೆ ಹಾಕಿ ನಾವು ಕೂಡ ಟೇಸ್ಟ್ ನೋಡೋಣ. ಈ ಮನುಷ್ಯರ ಪಟ್ಟಣದ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಅಂತ. ಇದನ್ನ ತಿಂದೆ ನಮ್ಮ ಕಾಡಿನ ಮಂಗ ಈಗ ಸಿಟಿ ಬಾಬು ಆಗಿರೋದು. ಸೀಟು, ಗುಡ್ಡು ಮತ್ತು ಮುನ್ನ ಮೂವರು ರೆಸ್ಟೋರೆಂಟ್ ಹೊರಗಿದ್ದ ಕಸದ ತೊಟ್ಟಿಯನ್ನು ಜಿಗಿದು ಉರುಳಿಸಿದರು. ಆಮೇಲೆ ಮೂವರು ಖುಷಿಯಿಂದ ಪಿಜ್ಜಾ ಮತ್ತು ಬರ್ಗರ್ ತಿಂದು ಮೌಜು ಮಾಡುತ್ತಿದ್ದರು. ಅಯ್ಯೋ, ಇದೇನು ತಿಂದ್ಬಿಟ್ಟೆ ನಾನು. ಸಖತ್ ಖಾರ ಇದೆ. ನೀರ್ ತನ್ನಿ ಯಾರಾದ್ರೂ. ಅಣ್ಣ, ಇದು ನೋಡು, ಎಂಥ ಬಾಟಲ್ ಬಿದ್ದಿದೆ ಇಲ್ಲಿ. ಇದರ ಒಳಗಡೆ ಒಂದು ಪೈಪ್ ಕೂಡ ಇದೆ. ಇದನ್ನ ಕುಡಿದು ನೋಡಿ. ಪೈಪ್ ಅಲ್ಲ ಮಗ, ಅದನ್ನ ಸ್ಟ್ರಾ ಅಂತಾರೆ. ಸಿಟಿ ಜನ ಜ್ಯೂಸ್ ಕುಡಿಯೋಕೆ ಇದನ್ನ ಬಳಸ್ತಾರೆ. ಮೋನು ಮಂಗ ಹೇಳ್ತಾ ಇತ್ತು. ಮುನ್ನ ಮತ್ತು ಗುಡ್ಡು ಹೇಳಿದಂತೆ ಸೀಟು ಕೋಲ್ಡ್ ಡ್ರಿಂಕ್ ಬಾಟಲಿಗೆ ಸ್ಟ್ರಾ ಹಾಕಿ ಕುಡಿಯಲು ಪ್ರಾರಂಭಿಸುತ್ತಾನೆ. ಅರೆ ಅಣ್ಣ, ಇದು ಸಖತ್ ಟೇಸ್ಟಿಯಾಗಿದೆ ಮಗ. ಬೆಕ್ಕಿನ ರಕ್ತಕ್ಕಿಂತಲೂ ರುಚಿಯಾಗಿದೆ. ಇದನ್ನ ಕುಡಿದ ಮೇಲೆ ನಾನು ಬೆಕ್ಕಿನ ರಕ್ತ ಮುಟ್ಟಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಬರಿಗೈಲಿ ಇದೆಲ್ಲ ಸಿಗುತ್ತೆ ಅಂದ್ಮೇಲೆ ಈ ಇಲಿ ಬೆಕ್ಕುಗಳನ್ನ ಹಿಡಿದು ತಿನ್ನೋ ಅವಶ್ಯಕತೆ ಏನಿದೆ? ಅದರಲ್ಲೂ ಆ ಪ್ರಾಣಿಗಳ ಶಾಪ ಬೇರೆ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ನಾನೀಗ ಫುಲ್ ವೆಜಿಟೇರಿಯನ್. ಅಹಿಂಸೆ ಪರಮೋ ಧರ್ಮ ಅಂದ್ಹಾಗೆ. ಸೀಟನ್ನ ಹೇಳಿದ್ರು ಅಹಿಂಸೆ ಅಂತ ಅಂದಮೇಲೆ ಫಿನಿಶ್. ನಾವು ಕೂಡ ಅಣ್ಣನ ಜೊತೆ ಇರ್ತೀವಿ. ನಾವೆಲ್ಲ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅಣ್ಣ? ನಿಮ್ಮಿಬ್ಬರ ಜೊತೆ ನಾನು ಕೂಡ ಸಿಟಿಗೆ ಬರ್ತೀನಿ, ಊಟ ಮಾಡ್ತೀನಿ. ಒಮ್ಮೆ ಈ ಉಚಿತ ಆಹಾರದ ರುಚಿ ಹತ್ತಿದ ಮೇಲೆ ಸೀಟು, ಗುಡ್ಡು ಮತ್ತು ಮುನ್ನ ಕಾಡಿನಲ್ಲಿ ಬೇಟೆಯನ್ನು ಕಂಡರೂ ಅದನ್ನು ಸುಮ್ಮನೆ ಬಿಟ್ಟು ಬಿಡುತ್ತಿದ್ದರು. ಅರೆ, ನಿನ್ನಂಥ ಜವಾನ ನರಿಗೇನಾಗಿದೆ? ಅಂತಹದ್ದು ಯಾವ ಹೊಸ ದಾರಿ ಸಿಕ್ತು ನಿಮಗೆ? ಅದಕ್ಕೋಸ್ಕರ ಬೇಟೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಲ್ಲ. ಅರೆ, ನರಿ ಬೇಟೆ ಮಾಡಿದ್ರೆ ಮತ್ತೆ ಇನ್ನೇನು ಹುಲ್ಲು ತಿಂತ? ನನ್ನ ಆರೋಗ್ಯ ಚೆನ್ನಾಗಿದೆ ಅಜ್ಜ, ಆದರೆ ನಾನೀಗ ಶಿಕಾರಿ ಮಾಡೋದನ್ನು ಬಿಟ್ಬಿಟ್ಟೆ. ನಾವೀಗ ಹಸಿ ಮಾಂಸ ತಿನ್ನಲ್ಲ. ಅಂದರೆ ಏನು? ಹಸಿ ಮಾಂಸ ಅಲ್ಲದಿದ್ರೆ ಅಡುಗೆ ಮಾಡಿ ತಿಂತೀರಾ? ಅಜ್ಜ, ನಾನು ಹೇಳ್ತೀನಿ ಕೇಳು. ಈ ನಾಯಿ ಬೆಕ್ಕು ಹಿಡಿದು ತಿನ್ನೋದು, ಶಿಕಾರಿಗಾದಿ ಇಡೀ ದಿನ ಅಲಿಯೋದು, ಇದೆಲ್ಲ ಹಳೆಯ ಕಾಲದ ಮಾತು. ಅದು ನಿಮ್ಮ ತರಹದ ವಯಸ್ಸಾದವರಿಗೆ ಮಾತ್ರ ಸರಿ ಹೋಗುತ್ತೆ. ನಾವು ಹೊಸ ಜನರೇಷನ್ ಹುಡುಗರು. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾವೇ ಒಂದು ಸೂಪರ್ ದಾರಿ ಕಂಡು ಹಿಡಿದಿದ್ದೀವಿ. ಮುನ್ನ ಮಗನೇ, ಈ ಬೆಕ್ಕು ಈಗಷ್ಟೇ ನಿನ್ನ ಕಣ್ಣೆದುರೇ ಹೋಯ್ತಲ್ಲ. ಯಾಕೋ ಏನೋ ಈಚೆಗೆ ಬೇಟೆ ಕಂಡ್ರೂ ಅದರ ಮೇಲೆ ಬೀಳ್ತಾನೇ ಇಲ್ವಲ್ಲ. ನಿನ್ನ ಹುಷಾರು ಸರಿಯಾಗಿದೆಯಾ ತಾನೇ? ಅರೆ ಅಜ್ಜ, ಈ ಹುಡುಗರು ಶಿಕಾರಿ ಮಾಡ್ಲಾ ಅಂದ್ಮೇಲೆ ಮುಗೀತು. ಯಾಕೆ ನಮಗ್ ತೊಂದರೆ ಕೊಡ್ತೀಯಾ? ನಾವು ಹುಲ್ಲು ತಿನ್ಲಿ ಇಲ್ಲ ಮಾಂಸ ತಿನ್ಲಿ, ಅದು ನಮ್ಮ ತಲೆನೋವು. ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ? ನಾವೀಗ ಸಿಟಿಗೆ ಹೋಗಿ ಫ್ರೀ ಆಗಿ ಊಟ ಮಾಡ್ತೀವಿ. ಅದಕ್ಕೆ ಈ ಸಸಲ ಬೆಕ್ಕು ಹಿಡಿಯೋ ಸಣ್ಣ ಕೆಲಸ ನಮಗೆ ಆಗ್ಬರಲ್ಲ. ನಡೀರಿ ಬೋಸ್, ಡಿನ್ನರ್ ಟೈಮ್ ಆಯ್ತು. ನೋಡಿ ಮಕ್ಕಳೇ, ಈ ಪುಕ್ಕಟ್ಟೆ ಊಟ ಇವತ್ತು ನಿಮಗೆ ಚೆನ್ನಾಗಿ ಅನಿಸ್ಬಹುದು, ಆದರೆ ನಾಳೆ ಇದು ನಿಮಗೆ ತುಂಬ ಭಾರವಾಗುತ್ತೆ. ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟೋ ದಿನದಿಂದ ಶಿಕಾರಿ ಮಾಡಿಲ್ಲ ಅಂತ. ಹೀಗೆ ಮುಂದುವರಿದರೆ ನೀವು ಕಾಡಿನಲ್ಲಿ ಬದುಕೋಕೆ ಸಾಧ್ಯವಿಲ್ಲ. ಮುದುಕ ನರಿ ಮೂವರಿಗೂ ತಿಳಿ ಹೇಳಲು ಬಹಳ ಪ್ರಯತ್ನಿಸಿತು. ಆದರೆ ಅವರು ಉಚಿತವಾಗಿ ಸಿಗುವ ಆಹಾರದ ಅಮಲಿನಲ್ಲಿ ಮುಳುಗಿ ಹೋಗಿದ್ದರು. ಆ ರಾತ್ರಿ 3 ನರಿಗಳು ನಗರದ ಬೀದಿಗಳಿಗೆ ತಲುಪಿದಾಗ ಒಬ್ಬ ಕಾವಲುಗಾರ ಅವುಗಳನ್ನು ನೋಡಿ ಕೂಗಾಡುತ್ತಾನೆ. ತಕ್ಷಣ ನಗರದ ಜನರು ಲಾಠಿ ಹಿಡಿದು ಮನೆಯಿಂದ ಹೊರಬರುತ್ತಾರೆ. ಹೇಗೋ ಮಾಡಿ 3 ನರಿಗಳು ಜೀವ ಉಳಿಸಿಕೊಂಡು ಕಾಡಿಗೆ ಮರಳುತ್ತವೆ. ಅಣ್ಣ, ಇವತ್ತು ಮಾತ್ರ ಹೇಗೋ ಪ್ರಾಣ ಉಳೀತು.
ನನಗೆ ಅನ್ಸಿತ್ತು ಇವತ್ತು ಇವರು ನಮ್ಮನ್ನ ಬಿಡಲ್ಲ ಅಂತ. ನಗರದಲ್ಲಿ ನಡೆದ ಘಟನೆಯ ನಂತರ 2-4 ದಿನಗಳವರೆಗೆ ನರಿಗಳು ನಗರದ ಕಡೆಗೆ ತಲೆ ಹಾಕಲಿಲ್ಲ. 3 ದಿನ ಆಯ್ತು, ಏನೂ ತಿಂದಿಲ್ಲ. ಹಸಿವಿನಿಂದ ಪ್ರಾಣ ಹೋಗ್ತಾ ಇದೆ. ಸರಿ, ಇವತ್ತು ಸಿಟಿಗೆ ಹೋಗೋಣ. ಈಗ ಜನ ಆ ಘಟನೆಯನ್ನ ಮರೆತಿರಬಹುದು. ತಡರಾತ್ರಿಯಲ್ಲಿ ನರಿಗಳು ಮತ್ತೆ ನಗರಕ್ಕೆ ಹೋದಾಗ ಜನರು ಈಗ ಮೊದಲಿನಗಿಂತ ಹೆಚ್ಚು ಜಾಗರೂಕರಾಗಿದ್ದಾರೆ ಮತ್ತು ಅಲ್ಲಲ್ಲಿ ಗಸ್ತು ತಿರುಗುತ್ತಿರುವುದನ್ನು ಅವು ನೋಡುತ್ತವೆ. ವಾಪಸ್ ನಡೀರ್ ಮಗ, ಇವ್ರಿನ್ನು ದೊಣ್ಣೆ ಹಿಡ್ಕೊಂಡು ರಸ್ತೆಯಲ್ಲೇ ಇದ್ದಾರೆ. ಇವತ್ತು ಸಿಕ್ಕಾಕೊಂಡ್ರೆ ನಮ್ ಚಟ್ನಿ ಮಾಡ್ತಾರೆ. ಸೀಟು, ಗುಡ್ಡು ಮತ್ತು ಮುನ್ನ ಇಂದು ಕೂಡ ಏನನ್ನೂ ತಿನ್ನದೆ ವಾಪಸ್ ಬರುತ್ತವೆ. ಹೀಗೆ 3 ದಿನಗಳು ಕಳೆದವು. ಈಗಂತೂ ಅವುಗಳ ಪರಿಸ್ಥಿತಿ ಎಷ್ಟು ಹದಗೆಡಿತಿದೆಂದರೆ ಹಸಿವಿನಿಂದ ಕರುಳು ಚುರುಗುಟ್ಟುತ್ತಿತ್ತು. ಇವತ್ತು ನಾನು ಸಿಟಿಗೆ ಹೋಗಿ ಊಟ ಮಾಡೇ ಮಾಡ್ತೀನಿ. ಹಸಿವು ತಡೆಯೋಕೆ ಆಗ್ತಾ ಇಲ್ಲ. ಮೂವರು ಮಧ್ಯರಾತ್ರಿಯ ನಂತರ ನಗರದ ಕಡೆಗೆ ಹೊರಡುತ್ತಾರೆ. ಇಂದು ರಸ್ತೆಯಲ್ಲಿ ಒಬ್ಬನೇ ಒಬ್ಬ ಕಾವಲುಗಾರ ಲಾಠಿ ಹಿಡಿದು ಕಾಯುತ್ತಿಲ್ಲ ಎಂದು ನೋಡಿ ಅವರಿಗೆ ತುಂಬಾ ಖುಷಿಯಾಗುತ್ತದೆ. ವೇಗವಾಗಿ ಓಡುತ್ತಾ ದಿನವೂ ಹೊಟ್ಟೆ ತುಂಬಾ ಆಹಾರ ಸಿಗುತ್ತಿದ್ದ ಆ ದೊಡ್ಡ ಕಸದ ತೊಟ್ಟಿಗಳ ಹತ್ತಿರ ತಲುಪುತ್ತಾರೆ. ಒಳಗಡೆಯಿಂದ ಸೂಪರ್ ಸ್ಮೆಲ್ ಬರ್ತಿದೆ. ಬೇಗ ಉರುಳಿಸಿ ಈ ಡಸ್ಟ್ಬಿನ್ನ ಸಖತ್ ಹಸಿವಾಗ್ತಿದೆ. ಮುನ್ನ, ಸೀಟು ಮತ್ತು ಗುಡ್ಡು ಕಸದ ತೊಟ್ಟಿಯನ್ನು ಹಲವು ಬಾರಿ ಉರುಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ನಗರದ ಜನರು ಈಗ ಕಸದ ತೊಟ್ಟಿಗಳಿಗೆ ಮುಚ್ಚಳ ಹಾಕಿದ್ದಾರೆ ಎಂಬುದು ಅವರಿಗೆ ಸ್ವಲ್ಪ ಸಮಯದ ನಂತರ ತಿಳಿಯುತ್ತದೆ. ಆ ಮುಚ್ಚಳವನ್ನು ತೆರೆಯುವುದು ಯಾವುದೇ ನರಿಯಿಂದ ಸಾಧ್ಯವಿರಲಿಲ್ಲ. ಹಲವು ಗಂಟೆಗಳ ಕಾಲ ಮೂವರು ಪ್ರಯತ್ನ ಪಡುತ್ತಾರೆ. ಕೊನೆಗೆ ಅವರಿಗೆ ಅರ್ಥವಾಗುತ್ತದೆ, ನಗರದ ಜನರು ತಮ್ಮನ್ನು ಓಡಿಸಲು ಇಂತಹ ಮುಚ್ಚಳವಿರುವ ತೊಟ್ಟಿಗಳನ್ನು ಇಟ್ಟಿದ್ದಾರೆ. ಇದರಿಂದ ತಾವು ಮತ್ತೆ ನಗರಕ್ಕೆ ಬಾರದಿರಲಿ ಎಂದು. ಅಸಹಾಯಕರಾಗಿ 3 ನರಿಗಳು ಕಾಡಿಗೆ ಮರಳುತ್ತವೆ ಮತ್ತು ಒಂದು ಮರದ ಕೆಳಗೆ ಹೋಗಿ ಮಲಗುತ್ತವೆ. ಅಷ್ಟರಲ್ಲಿ ಮುದುಕ ನರಿ ಅಲ್ಲಿಗೆ ಬರುತ್ತದೆ. ಮೂವರು ಬಹಳ ನಿಶ್ಯಕ್ತರಾಗಿ ಕಾಣ್ತಿದ್ದೀರಾ. ಏನಾಯ್ತು? ಊಟ ಸಿಗ್ಲಿಲ್ವಾ? ಮುದುಕ ನರಿಯ ಮಾತನ್ನು ಕೇಳಿ 3 ನರಿಗಳು ತಲೆ ತಗ್ಗಿಸುತ್ತವೆ. ನನಗೆ ಗೊತ್ತು, ಮೋನು ಮಂಗ ಹೇಳಿದ್ ನನಗೆ ಸಿಟಿಯಲ್ಲಿ ಈಗ ಊಟ ಸಿಗೋದು ಕಷ್ಟ ಅಂತ. ಅಷ್ಟೇ ಅಲ್ಲ, ನರಿ, ಚಿರತೆ ಥರದ ಪ್ರಾಣಿಗಳು ಕಂಡ್ರೆ ಜನ ಬಿಡಲ್ಲ. ಅದಕ್ಕೆ ನಾನು ಸಿಟಿಗೆ ಹೋಗಬೇಡಿ ಅಂದಿದ್ದು. ಆದರೆ ನಿಮಗೆ ಆ ಸೋಮಾರಿ ಜೀವನದ ಅಭ್ಯಾಸ ಆಗಿಬಿಟ್ಟಿದೆ. ಪರವಾಗಿಲ್ಲ, ಬೇಸರ ಮಾಡ್ಕೋಬೇಡಿ. ಶಿಕಾರಿ ಮಾಡಿ ಊಟ ಹುಡುಕಿ. ಆದರೆ ಅಜ್ಜ, ನಮ್ಮ ಕೈಲಿ ಈಗ ಶಿಕಾರಿ ಮಾಡೋಕ್ಕೆ ಆಗಲ್ಲ. ನಮಗೆ ಕುರ್ತು ತಿನ್ನೋ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಟ್ರೈ ಮಾಡಿದೆ, ಆದರೆ ಒಂದು ಪಾರಿವಾಳ ಕೂಡ ನನಗೆ ಸಿಗ್ತಾ ಇಲ್ಲ. ಸರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಶಿಕಾರಿ ಮಾಡೋದು ಹೇಗೆ ಮತ್ತು ಕಾಡಿನಲ್ಲಿ ಬದುಕೋಕೆ ಹೇಗೆ ಸ್ಟ್ರಗಲ್ ಮಾಡಬೇಕು ಅಂತ ನಾನು ಕಲಿಸ್ಕೊಡ್ತೀನಿ. ಕಲಿತೀರಾ? ಆ ಮುದುಕ ನರಿಯ ಮಾತು ಈಗ ಮೂವರಿಗೂ ಚೆನ್ನಾಗಿ ಅರ್ಥವಾಗಿತ್ತು. ಅಂದಿನಿಂದಲೇ ಅವರು ಮತ್ತೆ ಬೇಟೆಯಾಡಲು ಕಲಿಯಲಾರಂಭಿಸಿದರು. ಗುಡ್ಡು, ಮುನ್ನ ಮತ್ತು ಸೀಟುಗೆ ಜೀವನದ ಒಂದು ದೊಡ್ಡ ಪಾಠ ಸಿಕ್ಕಿತ್ತು. ಸುಲಭವಾಗಿ ಕಾಣುವ ಪ್ರತಿ ಹಾದಿಯೂ ಸರಿಯಾಗಿರಬೇಕೆಂದಿಲ್ಲ. ಮುಖ್ಯವಾಗಿ ನಾವು ಶ್ರಮ ಮತ್ತು ಹೋರಾಟದ ಹಾದಿಯನ್ನು ಬಿಡಬಾರದು. ಕಾಡಲ್ಲಿ ಒಂದು ಆಲದ ಮರದ ಕೆಳಗಡೆ ಮಿಂಕಿ ಕೊಕ್ಕರೆ ಮತ್ತು ಟೋನಿ ಕೊಕ್ಕರೆಯ ಜೋಡಿ ಜೀವಿಸ್ತಿತ್ತು. ಇಬ್ರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತಿದ್ರು. ಒಂದಿನ ಮಿಂಕಿ ಕೊಕ್ಕರೆ 3 ಮೊಟ್ಟೆ ಇಡುತ್ತೆ. ದೇವರ ಕೃಪಾಶೀರ್ವಾದ, ಇವತ್ ನೀನು ಮೊದಲ ಬಾರಿಗೆ ಮೊಟ್ಟೆ ಕೊಟ್ಟಿದೀಯಾ ಮಿಂಕಿ. ನಾವು ಬೇಗ ಅಪ್ಪ ಅಮ್ಮ ಆಗ್ತಿದೀವಿ. ನನಗೆ ಯೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಅನಿಸ್ತಿದೆ. ಸ್ವಲ್ಪ ದೂರದಿಂದ ಒಂದು ನರಿ ಕೂಡ ಗುಹೆಯಿಂದ ಅವ್ರನ್ನ ನೋಡ್ತಿರುತ್ತೆ. ಅದನ್ನ ಯೋಚನೆ ಮಾಡ್ತಿದ್ರೆ ನನಗೂ ತುಂಬಾ ಸಂತೋಷ ಆಗ್ತಿದೆ. ನಾನೀ 3 ಮೊಟ್ಟೆಗಳನ್ನು ತಿಂದ್ರೆ ಆಹಾ ಏನು ರುಚಿಯಾಗಿರುತ್ತೆ. ಆಗ ಅವರಿಬ್ಬರ ಬಳಿ ಮೋಂಟು ಬಾತು ಬರುತ್ತೆ. ಅರೆ ವಾ ಮಿಂಕಿ, ನೀನಂತ್ರೂ 3 ಮೊಟ್ಟೆ ಕೊಟ್ಟಿದೀಯಾ. ಇದರರ್ಥ ನಾನು ಮಾಮ ಆಗೋನಿದ್ದೀನಿ. ಹಾ ಮೋಂಟು ಅಣ್ಣ, ನೀವು ಕೂಡ ಬೇಗ ಮಾಮ ಆಗ್ತೀರಾ. ಮತ್ತೆ ಹೇಳು, ಹೇಗಿದೆಯೋ ಮೊಂಟು ಬಾತ್ಕೊಳ್ಳಿ. ನಾನ್ ತುಂಬಾ ಚೆನ್ನಾಗಿದ್ದೀನಿ. ಕೆರೆಯ ಆ ಕಡೆಗೆ ತುಂಬಾನೇ ಗೋಲ್ಡನ್ ಫಿಶ್ ಸಿಕ್ಕಾಕೊಂಡಿವೆ. ನಾನ್ ಅನ್ಕೊಂಡೆ ನಿಮ್ಗೆ ಹೇಳ್ಬೇಕು ಅಂತ. ಏನ್ ಹೇಳ್ದೆ? ಗೋಲ್ಡನ್ ಫಿಶ್?
ಅದಂತೂ ನಮ್ಮಿಬ್ಬರಿಗೂ ಫೇವ್ರೇಟ್ ಆಗಿದೆ. ನಡಿ ನಾವೀಗ್ಲೇ ಹೊರಡೋಣ. ಅವರಿಬ್ಬರು ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಾತುಕೋಳಿಯ ಜೊತೆಗೆ ಹೋಗ್ಬಿಡ್ತಾರೆ. ಆಗ ನರಿಯ ಬಾಯಲ್ಲಿ ನೀರೂರುತ್ತೆ ಮತ್ತೆ ಮೊಟ್ಟೆಗಳ ಬಳಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವ್ ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ ಹಂಗಂತ ಅನ್ಕೊಂಡು ಅದು ಆ ಮೊಟ್ಟೆಗಳನ್ನ ಒಂದೊಂದಾಗಿ ತಿನ್ನುತ್ತೆ. ಆಹಾ, ಏನು ರುಚಿ, ಏನು ರುಚಿ! ರುಚಿ ಎಲ್ಲ ಹಂಗೆ ನಾಲಿಗೆನಲ್ಲೇ ನಿಂತಿದೆ. ಆಮೇಲೆ ಅದು 3ನೇ ಮೊಟ್ಟೆಯನ್ನು ಕೂಡ ತಿನ್ಬಿಡುತ್ತೆ. ವಾಹ್, ಸಖತ್ ರುಚಿ! ಇಷ್ಟುವರೆಗೂ ಎಷ್ಟೋ ಮೊಟ್ಟೆಗಳನ್ನು ತಿಂದಿದ್ದೀನಿ, ಆದ್ರೆ ಇಷ್ಟು ರುಚಿಯಾದ ಮೊಟ್ಟೆ ನಾನು ತಿಂದೇ ಇಲ್ಲ. ಸ್ವಲ್ಪ ತಾದ್ಮೇಲೆ ಆ 2 ಕೊಕ್ಕರೆಗಳು ವಾಪಸ್ ಬಂದು ನೋಡ್ತಾರೆ. ಅಲ್ಲಿ ಮೊಟ್ಟೆಗಳಿರೋದಿಲ್ಲ. ಅಯ್ಯೋ, ಏನಿದು? ನನ್ನ ಮೊಟ್ಟೆಗಳು ಯಾರು ಎತ್ಕೊಂಡೋದ್ರು? ನನ್ಗನ್ಸುತ್ತೆ ಯಾವುದೋ ದುಷ್ಟ ಪ್ರಾಣಿ ಅದನ್ನ ತಿಂದಾಕಿದೆ ಅಂತ. ಅವರಿಬ್ಬರಿಗೂ ಇದು ನೋಡಿ ತುಂಬಾ ಬೇಜಾರಾಗ್ತಾರೆ. ಇಬ್ರು ತುಂಬಾ ಕಷ್ಟಪಡ್ತಾರೆ. ದೂರದಿಂದ ನೋಡ್ತಿರುವ ನರಿಗೆ ತುಂಬಾನೇ ಸಂತೋಷ ಆಗ್ತಿತ್ತು. ಆಮೇಲೆ ರಾತ್ರಿ ಪೂರ್ತಿ ಇವರಿಬ್ರು ನಿದ್ದೆನೇ ಮಾಡಲ್ಲ. ಬೆಳಗಾಗತ್ತೆ. ನಡಿ ಮಿಂಕಿ, ಏನಾದ್ರೂ ತಿನ್ನೋದಕ್ಕೆ ಹೋಗೋಣಂತೆ. ಆಮೇಲೆ ನೀನ್ ಮತ್ತೆ ಮೊಟ್ಟೆ ಕೊಡುವಂತೆ. ಎಷ್ಟೊತ್ತವರೆಗೂ ಬೇಸರವಾಗಿರ್ತೀಯಾ? ಮತ್ತೆ ನಾನು ಮೊಟ್ಟೆ ಇಟ್ಟ ನಂತರ ಅದನ್ನ ಯಾರಾದ್ರೂ ತಿನ್ಬಿಟ್ರೆ ನನ್ ಕೈಲಂತೂ ತಡ್ಕೊಳಕ್ಕಾಗೋದಿಲ್ಲ ರೀ. ಅದನ್ನ ಕೇಳಿದ ನಂತರ ಟೋನಿ ಹೇಳ್ತಾನೆ, ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಕಲ್ಲುಗಳಲ್ಲಿ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ಬರ್ತಾನೆ. ಮತ್ತೆ ಅದನ್ನು ಆ ಗೂಡೊಳಗಡೆ ಇಡ್ತಾನೆ. ಏನ್ ಮಾಡ್ತಿದ್ದೀರಾ ನೀವು? ನೀನ್ ನೋಡ್ತಿರು ಮಿನ್ಕಿ. ಮತ್ತೆ ಹೋಗ್ತಾನೆ. ಮತ್ತೆ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ ಬರ್ತಾನೆ. ಮತ್ತೆ ಅದನ್ನ ಆ ಗೂಡಲ್ಲಿ ಇಡ್ತಾನೆ. ಇವೆರಡು ಕಲ್ಲು ಮೊಟ್ಟೆ ತರ ಕಾಣಿಸ್ತಾ ಇದೆ. ಈಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮೊಟ್ಟೆಗಳನ್ನ ಯಾರ್ ಕದ್ದಿದ್ರು ಅಂತ. ಸರಿ ಆಯ್ತು, ಏನಾಗತ್ತೋ ನೋಡೋಣ. ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡ್ ಬಚ್ಚಿಟ್ಕೊಂಡ್ ನೋಡ್ತಿರ್ತಾರೆ. ನಿದ್ದೆ ಮಾಡ್ತಿದ್ದ ನರಿ ಆಗ್ಲೇ ಎದ್ದೊಳುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಇಲ್ಲಿ ಯಾರು ಇಲ್ಲ, ಯಾರಿಗ್ ನಾನ್ ಗುಡ್ ಮಾರ್ನಿಂಗ್ ಹೇಳೋದು? ಹಂಗಂತ ಹೇಳ್ತಿದ್ದಂಗ್ಲೇ ಅದರ ದೃಷ್ಟಿ ಅಲ್ಲೇ ಇದ್ದ ಮೊಟ್ಟೆಗಳ ಮೇಲೆ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಅರೆ ವಾ, ಇವತ್ತು ಇವರಿಬ್ರು ನನ್ಗೋಸ್ಕರ ಬೆಳಗ್ಗೆ 2 ಮೊಟ್ಟೆ ಇಟ್ಟೋಗಿದ್ದಾರೆ. ಅಯ್ಯೋ, ನನ್ ಬಗ್ಗೆ ಪಾಪ ಎಷ್ಟು ಅಕ್ಕರೆ ಇವ್ರಿಗೆ. ಹಂಗಂತ ಟಕ್ ಅಂತ ಬಾಯಿ ಹಾಕತ್ತೆ. ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಅದನ್ನ ಕೆಳಗಡೆ ಹೋಗುದ್ ಬಿಡುತ್ತೆ. ಅಯ್ಯೋ ದೇವ್ರೆ, ಇದು ಕಲ್ಲ! ಈ ಕೊಕ್ಕರೆ ತುಂಬಾನೇ ಬುದ್ಧಿವಂತೆ. ಅರೆ ಬಿಡು, ಇನ್ನೊಂದ್ಸಲ ನಾನು ಭದ್ರವಾಗಿರ್ತೀನಿ. ಇವಾಗ ನಾನು ಇಲ್ಲಿಂದ ಹೋಗ್ಲೇಬೇಕು ಹಂಗಂತ ಅನ್ಕೊಂಡು ಅದು ಗುಹೆ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೊಂದು ಕೊಕ್ಕರೇನಾ? ಇದನ್ನ ನಾವು ಎದುರ್ಸಕ್ಕಾಗೋದಿಲ್ಲ. ಇನ್ಮೇಲೆ ಜೀವನದಲ್ಲಿ ನಾವು ತಂದೆ ತಾಯಿ ಆಗಕ್ಕೆ ಆಗೋದಿಲ್ಲ. ನಮ್ಗಿಂತ ಯಾರಾದ್ರೂ ಶಕ್ತಿವಂತರು ದುಷ್ಟರಾಗಿದ್ರೆ ನಾವು ಅವರನ್ನ ಸೋಲ್ಸಲ್ಲ ಅಂತೇನಲ್ಲ. ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಚತುರತೆಯಿಂದ ಕೆಲಸ ಮಾಡ್ಬೇಕು ಅಷ್ಟೇ. ಅದನ್ ಕೇಳಿಸ್ಕೊಂಡು ಮಿಂಕಿ ಕೊಕ್ಕರೆಗೆ ಏನೂ ಅರ್ಥನೇ ಆಗಲ್ಲ. ಆದ್ರೆ ಚಿಂಕಿಗೆ ಮಾತ್ರ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಐಡಿಯಾ ಇತ್ತು. ಮಿಂಕಿ, ನನ್ ಜೊತೆಗ್ ಬಾ. ಟೋನಿ ಕೊಕ್ಕರೆ ಮಿಂಕಿ ಕೊಕ್ಕರೆಯ ಜೊತೆಗೆ ಒಂದು ಗುಹೆ ಹತ್ರ ಹೋಗುತ್ತೆ. ಅದ್ರ ಆಚೆ ಒಬ್ಬ ಶೇರ್ ಕೂತಿದ್ದ. ಶೇರ್ ಖಾನ್, ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ. ಬೇಗ ಇಲ್ಲಿಂದ ಹೊರಟೋಗಿ. ಅರೆ, ಇದೇನು ಹೇಳ್ತಾ ಇದೀಯಾ? ನನ್ನ ಪ್ರಾಣಕ್ಕೆ ಯಾರಿಂದ ಅಪಾಯ ಇರುತ್ತೆ? ಒಂದು ನರಿ ತುಂಬಾನೇ ಭಯಾನಕವಾಗಿದೆ. ಅದು ಇಲ್ಲಿವರೆಗೂ ತುಂಬಾ ಪ್ರಾಣಿಗಳನ್ನ ಕೊಂದು ಹಾಕಿದೆ. ಮತ್ತದು ಈಗ ಹೇಳ್ತಿದೆ ನಾನು ಶೇರ್ ಖಾನ್ನ ಅವನ ಗುಹೆಯಲ್ಲೇ ಹೊಡಿತೀನಿ ಅಂತ. ಒಂದು ನರಿ? ಒಂದ್ ನಿಮಿಷ ಶೇರ್ ಖಾನ್ ಸುಮ್ನಿರ್ತಾನೆ. ಸ್ವಲ್ಪ ತಾದ್ಮೇಲೆ ಅವನು ನಗ್ತಾನೆ. ಆಯ್ತು, ಕರ್ಕೊಂಡ್ ಬಾ ಅದನ್ನ. ನಾನು ನನ್ನ ಗುಹೆಯಲ್ಲೇ ಅದಕ್ಕಾಗಿ ಕಾಯ್ತೀನಿ. ನೋಡೋಣ ಯಾರನ್ನ ಕೊಲ್ತಾರೆ ಅಂತ. ಆಯ್ತು ಶೇರ್ ಖಾನ್, ನಾವು ನಾಳೆ ಅದನ್ನ ಕರೆದುಕೊಂಡ್ ಬರ್ತೀವಿ. ಹಂಗಂತ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ.
ಸ್ವಲ್ಪ ದೂರ ಹೋದ ನಂತರ ಮಿಂಕಿ ಟೋನಿ ಹತ್ರ ಹೇಳುತ್ತೆ, ಏನ್ ಮಾಡ್ ಬಂದಿದ್ದೀರಾ? ಇವಾಗ ರಾಜನ ಹತ್ರ ಯಾಕೆ ನೀವು ಸುಳ್ಳು ಹೇಳಿದ್ದು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ನರಿಯ ದುರಾಸೆಯೇ ಅದರ ವೈಫಲ್ಯ. ನಾವು ಆ ವೈಫಲ್ಯದ ಲಾಭವನ್ನ ತೆಗೆದುಕೊಳ್ಳೋಣ ಅಷ್ಟೇ. ಈಗ ನಾನು ಏನು ಹೇಳ್ತೀನೋ ಅದನ್ನ ಗಮನ ಇಟ್ಟು ಕೇಳು. ಹಂಗಂತ ಟೋನಿ ಕೊಕ್ಕರೆ ಮಿಂಕಿಗೆ ಏನಂತ ಹೇಳುತ್ತೋ ಗೊತ್ತಿಲ್ಲ. ಆಮೇಲೆ ಅವರಿಬ್ರು ಗೂಡತ್ರ ಹೋಗ್ತಾರೆ. ಆಮೇಲೆ ಅವರಿಬ್ರು ನಿದ್ದೆ ಮಾಡ್ಬಿಡ್ತಾರೆ. ಇವತ್ತು ಸಾಯಂಕಾಲ ನಾನು ನಿದ್ದೆ ಮಾಡಲ್ಲ. ಇವತ್ತು ರಾತ್ರಿ ಇವರು ಮೊಟ್ಟೆ ಇಟ್ಟ ನಂತರ ನಾನು ಖಂಡಿತವಾಗ್ಲೂ ಅದನ್ನ ತಿಂದೇ ನಿದ್ದೆ ಮಾಡೋದು. ಹಂಗಂತ ಅನ್ಕೊಂಡು ಅದು ಎದ್ದೇ ಕೂತಿರುತ್ತೆ. ಬೆಳಗ್ಗಾದ ನಂತರ ಮಿಂಕಿ ಕೊಕ್ಕರೆ ಮೆತ್ತಗೆ ಹೀಗಂತ ಹೇಳ್ತಾ ನಿಂತ್ಕೊಳ್ಳುತ್ತೆ, ರೀ ಎದ್ದೋಳಿ ರೀ, ನನ್ಗೆ ಮೊಟ್ಟೆ ಇಡೋ ಸಮಯ ಬಂತು. ಅರೆ ಹೇಳ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದೀಯಾ? ಏನಂದ್ಲಿ ಇವಳು? ಮೊಟ್ಟೆ ಇಡೋ ಸಮಯ ಬಂತ? ಅಂದ್ರೆ ನಿಮ್ಮ ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಗೂಡಲ್ಲಿ ಮೊಟ್ಟೆ ಇಡದೆ ನಾವು ಆ ಗುಹೆಯಲ್ಲಿ ಮೊಟ್ಟೆ ಇಡೋದು. ಇಲ್ಲಿನವರೆಗೂ ಆ ಗುಹೆಯಲ್ಲಿ 9 ಮೊಟ್ಟೆ ಇಟ್ಟಿದೀವಿ. ಹೀಗಾಗಿ ಇನ್ನು 2 ಇಟ್ಟು ಬರ್ತೀನಿ. ಓಹೋ, ಹಾಗಾದ್ರೆ ನೀವಿಬ್ರು ಆ ಗುಹೆ ಒಳಗಡೆ ಮೊಟ್ಟೆ ಇಡಕ್ ಶುರು ಮಾಡಿದ್ರಾ? 9 ಮೊಟ್ಟೆ ಅಂತಿದ್ದಂಗ್ಲೇ ನನಗೆ ಬಾಯಿ ಊರ್ತಿದೆ. ಇವತ್ತಂತೂ ನನಗೆ ನ್ಯೂ ಇಯರ್ ಪಾರ್ಟಿ ಆಗುತ್ತೆ. ಅವರಿಬ್ರು ಗುಹೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ನರಿ ಕೂಡ ಅವ್ರ ಹಿಂದ್ಗಡೆನೆ ಹೋಗುತ್ತೆ. ಅವರಿಬ್ರು ಶೇರಿನ ಗುಹೆ ಒಳಗಡೆ ಹೋಗ್ತಾರೆ. ಮತ್ತೆ ನರಿ ಕೂಡ ಪಟ್ ಅಂತ ಒಳಗಡೆ ಹೋಗುತ್ತೆ. ಅರೆ, ಇದ್ರೊಳಗಡೆ ತುಂಬಾ ಕತ್ತಲಾಗಿದೆ. ಎಲ್ಲಿದ್ದೀರಾ? ನಾನು ಇವಾಗ್ಲೇ ತಿನ್ಲೇಬೇಕು. ಇವತ್ತಂತೂ ನನಗೆ ತುಂಬಾ ಹಸಿವಾಗ್ಬಿಟ್ಟಿದೆ. ಹಾ. ಅದರ ಶಬ್ದ ಕೇಳಿಸಿದ ತಕ್ಷಣ ಶೇರ್ ಖಾನ್ ಮುಂದೆ ಬಂದು ನಿಲ್ತಾನೆ. ಶೇರ್ ಖಾನಿನ ನೋಡಿದ ತಕ್ಷಣ ನರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಓಹೋ, ಅಂದ್ರೆ ನೀನನ್ನ ತಿಂತೀಯಾ? ಅದು ಹೊಟ್ಟೆ ತುಂಬಾ? ಬಾ, ನಾನ್ ನಿನ್ನ ನ್ಯೂ ಇಯರ್ ಪಾರ್ಟಿ ಮಾಡಿಸ್ತೀನಿ. ಅರೆ ಶೇರ್ ಖಾನ್, ನಾನು ನಿಮ್ಮನ್ನ ಹೆಂಗ್ ತಿಂತೀನಿ? ಅಯ್ಯೋ! ಶೇರ್ ಖಾನ್ ಅವನ್ನ ಅಟ್ಯಾಕ್ ಮಾಡ್ತಾನೆ. ಅವನ ಕತ್ತನ್ನು ಬಾಯಿಂದ ಕಚ್ಚಿಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಈ ಕೊಕ್ಕರೆಗಳಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಅವರ ಗೂಡತ್ರ ಅವರಿಬ್ರು ಹೋಗಿ 3 ಮೊಟ್ಟೆಯನ್ನು ಇಡುತ್ತೆ. ನೀವು ಸರಿಯಾಗಿ ಹೇಳಿದ್ರಿ. ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಷ್ಟೇ ದೊಡ್ಡ ತಾಕತ್ವರರಾಗಿದ್ರು ನಾವು ಅವ್ರನ್ನ ಸೋಲಿಸಬಹುದು. ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ ಮಗು ಆಚೆ ಬರುತ್ತೆ. ಮತ್ತೆ ತಂದೆ ತಾಯಿ ಆಗ್ಬೇಕಂತ ಅನ್ಕೊಂಡಿರುವ ಆ ಕನಸು ನನಸಾಗುತ್ತೆ.